ಫುಲ್ ಇಟ್ಟಾಡ್ತಾ ಇದೆ ಗಾಯ್ಸ್. ಹಾಂ ಅದೇ ಆಗಲೇ ಸೌಂಡ್ ಬಂತು ಡಮಾರ್ ಅಂತ. ಅದೇ ಬಂತು 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 ಕ್ರೇಜಿ ಕ್ರೇಜಿ ಗಾಳಿ. ಅಲ್ಲಿ ನೋಡ್ರಿ ಯಾರ ರೇಂಜ್ ಗಾಳಿ. ಅಪ್ಪು ನೋಡು ಗುರು, ಮರನೇ ಕಟ್ಟಾಗಿ ಹೋಗ್ಬಿಟ್ಟಿದೆ. ನಮಸ್ಕಾರ ಗುರು. ಫುಲ್ ಗಾಳಿ ಅನ್ಕೊಂಬಿಡಿ, ಬಿರು ಗಾಳಿ ಬರ್ತಾ ಇದೆ ನೋಡಿ ಹೆಂಗಾಗಿದೆ ಅಂತ. ಎಷ್ಟು ಜೋರಾಗಿ ಬೀಸ್ತಾ ಇದೆ ನೋಡಿ ಗಾಯ್ಸ್. ಇವಾಗ ಇಲ್ಲಿಂಗ ನೆಕ್ಸ್ಟ್ ನೋಡಿ, ಇಲ್ಲಿ ಎಲ್ಲ ಊಸ್ಟ್ ಆಗ್ಬಿಟ್ಟಿದೆ. ಆಚೆಯಿಂದೆಲ್ಲ ಬಂದಿರೋದು ಇದು, ಇಲ್ಲಿಂದ ಕಾಂಪೌಂಡಿಂದ ಒಳಗಡೆ ಬಂದ್ಬಿಟ್ಟಿರೋದು ನೋಡಿ. ಫುಲ್ಲು ಕಸ ಆಗೋಗಿತ್ತು. ನಾನು ಡೋರ್ ಬೇರೆ ತೆಗ್ದಿದ್ನ, ಮನೆ ಒಳಗೆಲ್ಲ ಬಂದ್ಬಿಟ್ಟಿದೆ ಗಾಯ್ಸ್. ಎಲ್ಲ ನೋಡ್ರಿ, ಇನ್ನೂ ಬೀಸ್ತಾನೆ ಇದೆ ಗಾಡಿ. ಅಲ್ಲಿ ನೋಡಿ ಕಾಣಿಸ್ತಿದ್ಯಾ? ಇದೇ ಕತೆ. ಇವೆಲ್ಲ ಮನೆ ಒಳಗೆ ಬಂದ್ಬಿಡಿತಿ ಇಷ್ಟೊತ್ತು. ಫುಲ್ಲು ಬಿರುಗಾಳಿ ಬೀಸ್ತಾ ಇದೆ. ಅಲ್ಲಿ ನೋಡಿದ್ರೆ ಒಂದು ಕಡೆ ಗೈಸ್, ಇಲ್ಲಿ ನೋಡಿ, ಇವಾಗ ನೋಡಿ ಫುಲ್ಲು ನೋಡ್ರಪ್ಪ ಯಾರು ರೇಂಜ್ಗಾಗಿದೆ. ಫುಲ್ಲು ಮೋಡ ಬೇರೆ ಆಗ್ಬಿಟ್ಟಿದೆ. ಇರಬ್ಬರ ಧೂಳು ಬಾಳು ಹೂಳು ಎಲ್ಲ ಅವನ್ನ ಹಚ್ಚಿ ಗಾಳಿಲೇ ಇದೆ. ಬಿರುಗಾಳಿ ಇದು, ಹುಷಾರಾಗಿರ್ಬೇಕೆಲ್ಲ ಮನೇಲಿ. ಟಮಾಲ್ ಡಿಮಿಲ್ ಅಂತ ಇದೆ ಗಾಯ್ಸ್, ಕ್ರೇಜಿ. ಹಾಂ ಅದೇ ಆಗಲೇ ಸೌಂಡ್ ಬಂತು ಡಮಾರ್ ಅಂತ. ಹಾಂ ಸಿಕ್ಕಾಪಟ್ಟೆ ಗಾಳಿ. ಫುಲ್ಲು ಸೈರನ್ ಎಲ್ಲ ಬಡ್ಕೋತಾ ಇದೆ ಆ ಕಡೆ ಈ ಕಡೆ ಎಲ್ಲ. ಏನೇನಾಗಿದೆಯೋ ಗೊತ್ತಿಲ್ಲ ಪ್ರಪಂಚದಲ್ಲಿ. ನೋಡೋಣ ಬನ್ನಿ, ಟೆರೆಸ್ಗೆ ಬಂದಿದ್ದೀನಿ ಇವಾಗ. ಗೊತ್ತಾದರೆ ಬೈತಾರೆ ಗುರು ನಮ್ಮ ಮನೇಲಿ. ಬಾ 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 ಗಾಳಿ, ಬಿರುಗಾಳಿ ಎಲ್ರಿ ಬಿರುಗಾಳಿ? ಬರ್ತಾ ಇದೆ ಬಿರುಗಾಳಿ ಬರ್ತಾ ಇದೆ. ಬಂತು ಕ್ರೇಜಿ ಗಾಳಿ. ಅಲ್ಲಿ ನೋಡ್ರಿ ಯಾರ ರೇಂಜ್ ಗಾಳಿ. ಅಪ್ಪು ಇದು ಆಗಲೇ ಡಬಲ್ ಬಂತು ಗುರು. ಇವಾಗ ಒಂಚೂರು ಕಮ್ಮಿನೇ, ಆಗಲೇ ಡಬಲ್ಲೇ ಬಂತು ಅಂದ್ಕೊಳ್ಳಿ. ಬಂತಲ್ಲ ಇವಾಗ ಮರದಿಂದ, ಅವೆಲ್ಲ ನಮ್ಮ ಮನೆ ಒಳಗೆ ಬಂದ್ಬಿಡ್ತು ಗೈಸ್. ಇಲ್ಲಿ ನೋಡಿ ಹೆಂಗಾಗ್ತಾ ಇದೆ. ಅಲ್ಲಿ ನೋಡಿ ಫುಲ್ಲು ಗಾಳಿ. ಬಟ್ಟೆ ಕೇಳಿಸ್ತಾ ಇದೆಯಾ ಸೌಂಡು? ಅದೇ ಬಿರುಗಾಳಿ ಅಂತ. ನೇಚರ್ ಏನಾದರೂ ಕೋಪ ಮಾಡಿಕೊಂಡ್ರೆ ಎಲ್ಲರೂ ಅಷ್ಟೇ ಶೂನ್ಯ, ಗೊತ್ತಾಯ್ತಾ? ಆಟ ಆಡೋದಲ್ಲ ಪ್ರಕೃತಿ ಜೊತೆ. ಗೈಸ್, ಇವಾಗ ನಾವು ನಮ್ಮ ಏರಿಯಲ್ಲಿ ಒಂದು ರೌಂಡ್ ಹೋಗ್ತೀವಿ. ಬನ್ನಿ, ಏನೇನಾಗಿದೆ ನೋಡೋಣ. ಹಲಸಿನ ಹಣ್ಣು ಮರ ಬಿದ್ದೋಯ್ತು ಅನ್ನಲ್ಲ, ತೋರಿಸ್ತೀನಿ ಬನ್ನಿ. ಅಂದರೆ ಅರ್ಧ ಭಾಗ, ಅಂದರೆ ಅರ್ಧ ಇದು ತುಂಡು ಕಟ್ಟಾಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೇ ಇದು ಈ ಮರದ್ದು ಕಟ್ಟಾಗಿರೋದು ಆಯಿತಾ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ. ಫುಲ್ ಇಲ್ಲಲ್ಲ ಹೆವಿ ಗಾಳಿ ಅಂದ್ಕೊಳ್ಳಿ, ಬಿರುಗಾಳಿ ಜೋರಾಗಿ ಬೀಸಾಕ್ಬಿಡ್ತಪ್ಪ. ಹಾಂ, ಫುಲ್ ಬೆಂಡಾಕ್ಬಿಟ್ಟವಲ್ಲ ನೋಡಿ ಗೈಸ್. ಬಿರುಗಾಳಿ ಬಂದಿರೋದಕ್ಕೆ ಮರ ಗಿಡ ಎಲ್ಲ ಬೆಂಡಾಗಿ ಅನ್ನಿಸಿ ಅಲ್ಲೇ. ಬನ್ನಿ ಏರಿಯಾ ರೌಂಡ್ಸ್ ಹಾಕೋಣ. ಈ ಟೈಮಲ್ಲಿ ಹೆಂಡತಿ ಮಗ ಎಲ್ಲ ಜೊತೆಗೆ ಅವರೇ. ನನ್ನ ಏನೇ ಆದರೂ ಜೊತೆಗೆ ಇರ್ತೀರಲ್ಲ ನೀವಿಬ್ರು. ಇಲ್ಲಿ ನೋಡಿ ಗಾಯ್ಸ್, ರೋಡೆಲ್ಲ ಬ್ಲಾಸ್ಟ್ ಆಗಿಬಿಟ್ಟಿದೆ ಫುಲ್ಲು. ಅಲ್ಲಿ ನೋಡಿ, ಅಲ್ಲಿ ಫುಲ್ ಕಸ ಕಡ್ಡಿ ಎಲ್ಲ ರೋಡಲ್ಲಿ. ಅಷ್ಟು ಜೋರಾಗಿ ಗಾಳಿ ಬಂದಿದೆ. ನಮ್ಮ ನಾಗರಬಾವಿ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಪ್ರಕೃತಿ ಕೋಪ ಹಾಕ್ಕೊಂಡಿದ್ದಾಳೆ.
ನೋಡಿ ನೋಡಿ ಹೆಂಗಾಗಿದೆ ನೋಡಿ. ರೋಡು ತೋರಿಸ್ತೀನಿ ಬನ್ನಿ. ಮಳೆ ಸ್ಟಾರ್ಟ್ ಆಯಿತು ಆಯಿತಾ. ಈ ರೋಡು ಅಷ್ಟು ಇದಾಗಿಲ್ಲ, ಬಟ್ ಒಂದು ರೇಂಜ್ಗೆ ಆಗಿದೆ ಅಂದ್ಕೊಳ್ಳಿ. ನೋಡಿ ನೋಡ್ರಪ್ಪ, ಈ ರೋಡ್ ನೋಡಮ್ಮ. ಇದು ಮೊದಲೇ ಒಣಗೋಗ್ಬಿಟ್ಟಿರುತ್ತೆ ಇಲ್ಲಿ ಮರ. ಆ ಗಾಳಿಗೆ ಹಿಂಗಾಗಿದೆ ನೋಡಿ. ಈಗ ಎಲ್ಲ ಮುಡ್ದು ಬಿದ್ದೋಗ್ಬಿಟ್ಟವೆ. ಆಹಾ, ಇಷ್ಟು ದಿನ ಶಕೆ ಇತ್ತಲ್ಲ ಬೇಬಿ, ಇವತ್ತು ಸರಿಯಾಗಿ ಗಾಳಿ. ನೀನು ಮಲಗ್ಬಿಟ್ಟಿದ್ದೆ ನೀನು ಅವನು. ಢಮಾರ್ ಢಮಾರ್ ಅಂತ ಇದೆ. ನಮ್ಮ ಏರಿಯಾ ಸರ್ವೆ ನಡೆಸ್ತಾ ಇದ್ದೀವಿ ನಾವು. ಮಳೆ ಜೋರಾಯಿತು. ಅಮ್ಮ ನೀನು ಮನೆಗೆ ಹೋಗ್ತೀಯಾ? ನಾನೊಂದು ರೌಂಡ್ ಹೊಡ್ಕೊಂಡು ಬಂದ್ಬಿಡೋಣ ಅಂತ. ಬರ್ತೀಯಾ ನೀನು? ನನ್ನ ಮಗನೂ ಜೊತೆಗೆ ಅವನೇ. ಬನ್ನಿ ಗಾಯ್ಸ್, ನಮ್ಮ ಏರಿಯಾ ರೌಂಡ್ ಹಾಕೋಣ. ಒಳ್ಳೆ ವೆದರು, ಫುಲ್ಲು ಚಿಲ್ಲು, ಹೆವಿ ಥ್ರಿಲ್ಲು. ನೋಡ್ರಿ ಮರ ಅಲ್ಲಿ ನೋಡಿ, ಫುಲ್ ಬೆಂಡಾಗ ಹೋಗ್ಬಿಟ್ಟವೆ. ಇದೆಲ್ಲ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಮೋಡ ನೋಡ್ರಿ, ಹೆವಿ ಮೋಡ, ಹೆವಿ ಮಳೆ ಬರುತ್ತೆ ಇವಾಗ. ಒಂದು ರೌಂಡು ನಾರ್ಮಲಾಗಿ ಮೋಡ ಆಗಿದ್ದಾಗ ತುಂಬ ಗಾಳಿ ಬಂದರೆ ಮೋಡ ಮೂವ್ ಆಗಿ ಮಳೆ ಬರಲ್ಲ. ಬಟ್ ಇವತ್ತು ಏನು ಕತೆ ಏನೋ ಗೊತ್ತಿಲ್ಲ, ಬರುತ್ತೆ. ಮೋಡ ನೋಡ್ತಾ ಇದ್ರೆ ಬರುತ್ತೆ, ನೋಡೋಣ. ಎಲ್ಲ ಮೇನ್ ರೋಡಾಗಿ ಹೋಯ್ತು. ಇಲ್ಲಿ ಹೋಗೋಣ ಬನ್ನಿ. ಇಲ್ಲಿ ರೋಡೆಲ್ಲ ಡಮಾಲ್ ಡಿಮಿಲ್ ಆಗಿದೆ, ನೋಡೋಣ ಬನ್ನಿ. ಹುಡುಗರಿಗೆಲ್ಲ ಫುಲ್ ಖುಷು. ಎಲ್ಲ ಆರಾಮಾಗಿ ಜಾಲಿ ಜಾಲಿ ಅಂದ್ಕೊಂಡು ಆಟ ಆಡ್ಕೊಂಡು ಹೋಗ್ರೆ ರೋಡಲ್ಲಿ. ಇನ್ನೂ ಎಲ್ಲಿದೆ ಮರ ಗಿಡಗಳು, ಏನೇನಾಗಿದೆ ನೋಡ್ಬೇಕಲ್ಲ. ಇಲ್ಲೊಂದು ರೋಡಲ್ಲಿ ನೋಡೋಣ ಬನ್ನಿ. ನಮ್ಮ ನಾಗರಬಾವಿಲಿ ಸ್ವಲ್ಪ ಮರ ಗಿಡ ಜಾಸ್ತಿ ಆದ ಕಾರಣ ಈ ಥರ ಎಲ್ಲ ಸ್ವಲ್ಪ ಜೋರು ಗಾಳಿ ಗಿಳಿ ಬಿದ್ದರೆ ರೋಡೆಲ್ಲ ಊಷ್ಟಾಗ್ಬಿಡ್ತವೆ, ಮರ ಕೊಂಬೆ ಎಲ್ಲ ಬಿದ್ದು. ಈ ರೋಡ್ ನೋಡ್ರಿ ಏನಾಗಿದೆ ನೋಡ್ರಿ ರೋಡು. ಆಹಾ, ನೋಡಮ್ಮ ಹೆಂಗಾಗಿದೆ ನೋಡಿ ಗಾಯ್ಸ್. ಮರ ಹಿಂಗಿದೆ ಈ ರೋಡಲ್ಲಿ, ಮಸ್ತಾಗಿಲ್ವಾ? ಅದರದ್ದೇ ಕತೆ ಇವೆಲ್ಲ ನೋಡ್ರಿ. ಇಲ್ಲಿ ಕೊಂಬೆಗಳೆಲ್ಲ ಬ್ಲಾಸ್ಟು, ಗಾಡಿಗಳ ಮೇಲೆಲ್ಲ ಬಿದ್ದಿದೆಯೋ ಏನು ಕತೆನೋ ಗೊತ್ತಿಲ್ಲ. ಇಲ್ಲಿ ನೋಡುಗುರು, ಅಯ್ಯೋ ನೋಡು ಬೇಬಿ, ಫುಲ್ಲು ಗಾಯ್ಸ್ ಹೆವಿ. ಓ ಶಿಟ್, ಅಲ್ಲಿ ನೋಡಿದ್ರೆ ಗಾಯ್ಸ್ ಇವಾಗ ತೋರಿಸ್ತೀನಿ ನೋಡ್ರಿ ಹೆಂಗಾಗಿದೆ ಅಂತ. ಬನ್ನಿ ಬನ್ನಿ ನೋಡುಗುರು, ಮರನೇ ಕಟ್ಟಾಗಿ ಹೋಗ್ಬಿಟ್ಟಿದೆ. ಆ ರೇಂಜಿಗೆ ಬಂದಿರೋದು ಗಾಳಿ, ಬಿರು ಗಾಳಿ. ಕ್ರೇಜಿ ಕ್ರೇಜಿ. ಅಯ್ಯೋ ಅಯ್ಯೋ ಅಯ್ಯೋ, ಲಟಕ್ ಪಟಕ್ ಅಂದಿರುತ್ತೆ ಅದು. ಇನ್ನೆಲ್ಲಿದೆ ಈ ಥರ ಸೀನ್ಸ್ಗಳು? ಬಾ, ಒಳ್ಳೆ ರೋಡ್ಗೆ ಬಂದಿದ್ದೀನಲ್ಲ ಅಮ್ಮು. ಹಂಟಿಂಗು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದೇ ಹಂಟಿಂಗ್ ಇವಾಗ. ನೆಕ್ಸ್ಟ್ ಟೈಮು ಲೈವ್ಗೆ ಹೋಗ್ಬಿಡ್ತೀನಿ ಅಮ್ಮು ನಾನು. ಗೈಸ್, ನಾನು ಲೈವ್ಗೆಲ್ಲ ಬರ್ತಿದ್ರೆ ನೀವು ಬರಬೇಕು, ಓಕೆನಾ? ನೋಟಿಫಿಕೇಷನ್ನು ಬೆಲ್ಲೈಕನೆಲ್ಲ ಆನ್ ಮಾಡ್ಕೊಂಡು ಇಟ್ಕೊಂಡಿರ್ರಿ. ನಾನು ಲೈವ್ಗೆಲ್ಲ ಬಂದ್ಬಿಡ್ತೀನಿ. ಈ ಥರ ಸೈಕ್ ಸೀನೆಲ್ಲ ಇತ್ತು ಅಂದರೆ ಲೈವ್ಗೆ ಬಂದ್ಬಿಡ್ತೀನಿ. ಎಲ್ಲ ಲೈವಲ್ಲೇ ನೋಡಿವ್ರಂತೆ. ನಿಮ್ಮನೆ ಹತ್ರ ಆಗ್ತಾಯಿದ್ರೆ ನೀವು ಕಳಿಸ್ಲಿ ವೀಡಿಯೋಸು, ಹಾಕ್ಬಿಡ್ತೀನಿ ಅದನ್ನು ಯೂಟ್ಯೂಬ್ಗೆ. ಇನ್ನೇನು, ಇನ್ನೆಲ್ಲಿ ನೋಡ್ರಿ, ಇಲ್ಲಲ್ಲ ಢಮಾರ್ 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 ಅಂದಿರಿ ನೋಡ್ರಿ. ಗಸಗಸ ಕೇಳಿಸ್ತವೆ ಅಲ್ಲ, ಮಾವಿನಕಾಯಿ. ಇನ್ಯಾರು ರೋಡಿದೆ ಅಮ್ಮು? ಇಲ್ಲಿ ನೋಡಿ, ಇಲ್ಲೇ ಬ್ಲಾಸ್ಟ್ ಆಗಿದೆ. ನಾವು ಊರೆಲ್ಲ ಹುಡುಕ್ತಾ ಇದ್ದೀವಿ.
ಅಲ್ಲಿ ಹೆವಿ ಇತ್ತು, ಅಲ್ಲಿ ಹೆವಿ ಆಗಿತ್ತು ಬಿಡು. ಇಲ್ಲೂ ಸರಿಯಾಗಿ ಆಗಿದೆ. ಬನ್ನಿ ಬನ್ನಿ ಇನ್ನೂ ನೋಡೋಣ ಬನ್ನಿ. ಇಲ್ಲೇನಾದ್ರು ಆಗಿದೆಯಾ ನಮ್ಮ ಮನು ಮನೆ ಹತ್ರ? ಹ್ಞೂ, ಅಲ್ಲೇನೋ ಬಿದ್ದಿದೆಯಲ್ಲ ಗೈಸ್. ಇಲ್ಲಿ ನಮ್ಮ ಮನು ಮನೆ ಹತ್ರನೂ ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ ಗಾಯ್ಸ್. ಸೀಬೆಕಾಯಿ ಮರನ ಅದು? ಮನು ಮನು ಓ ಶಿಟ್, ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಮಿಸ್ಸು ಅಂದ್ಕೊಳ್ರಿ ಕಾರ್ಗೆ. ಹಿಂಗೆ ಬಿದ್ದಿದೆ. ಮನೋಜ್ ಇಲ್ವಾ? ಮನು, ಮನೋಜ್ ಗಾಯ್ಸ್, ಇಲ್ಲೆಲ್ಲ ಬಿದ್ದುಬಿಟ್ಟಿದೆ ಗಾಯ್ಸ್, ಸರಿಯಾಗೆ ಬಿದ್ದಿದೆ. ಇದು ಎಲ್ಲಿಂದು ಮರ ಇದು? ಓ ಇಲ್ಲಿಂದು, ಇಲ್ಲಿ ನೋಡು ಎದುರುಗಡೆ. ಎಲ್ಲೋದ ಇವನು? ಅಯ್ಯೋ ಮತ್ತೆ ಗಾಳಿ ಬರ್ತಾ ಇದೆ. ಹಿಂಗೆ ಹೋಗೋದು ಮನೆಗೆ? ನೋಡ್ರಿ ಹಿಂಗೆ ಮುರಿದೋಗಿದೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ಬೇಬಿ? ಫೋನ್ ಹಾಕಿ ಇವನು ಮನುಗೆ. ಅಲ್ಲಿ ನೋಡು, ಅದು ಹುಳದಿಲ್ಲ, ಇಲ್ಲಿದೆ ನೋಡು ಹುಳದು, ರಿಕ್ಕಿ ಅದು ಅಲ್ಲಿದೆ ಅಲ್ಲ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಮನು ಮನೆ ಹತ್ರ ಬಂದಿದ್ದೀವಿ ನಾನು. ಇವನ್ ನೋಡಿದ್ರೆ ಒಳಗವನೆ, ಇಲ್ಲಿ ನೋಡಿದ್ರೆ ಹಿಂಗೆಲ್ಲ ಬೀಳ್ತಿದ್ಯಲ್ಲ ಮನು. ಇಲ್ಲ, ನಾವು ಇದು ನೋಡಕ್ಕೆ ಬಂದಿದ್ದೀವಿ. ನಾನೇ ನ್ಯೂಸ್ ಇವಾಗ. ಹೆಂಗಾಯ್ತು ಮನೋಜ್ ಇದು? ಇದ್ರ ಬಗ್ಗೆ ಒಂದೆರಡು ಮಾತು. ರಾತ್ರಿ ಅಲ್ಲ ಗುರು, ಇವಾಗ ಆಗಿರೋದು. ಬೆಳಗ್ಗೆ ನಾನು ಆಫೀಸಿಗೆ 3:30 ಹೋಗ್ಬೇಕಾದ್ರೆ ಇವಾಗ ಹೆವಿ ಗಾಳಿ ಇತ್ತಪ್ಪಿ. ಇತ್ತು, ಬಟ್ ಇದು ನೆನ್ನೆ ಗಾಳಿ ಆಗಿರ್ತಲ್ಲ ಅದ್ರದ್ದು. ಓ ಗಾಯ್ಸ್, ಇದು ನಿನ್ನೆದು, ನಾನು ಇವತ್ತಿಂದು ಅನ್ಕೊಂಡ್ಬಿಟ್ಟೆ. ಕಾರ್ ಮೇಲೆ ಬಿದ್ದೋಗಿತ್ತು, ಕರೆಕ್ಟ್ ಅವ್ರು ನಿಲ್ಸ್ತಾರಲ್ಲ. ಹಾಂ, ಕಾರು ಒಂದು ಡ್ಯಾಮೇಜ್ ಆಗಿದೆ ಅಷ್ಟೇ. ಇವಾಗ ಹೋಗೋದು ಒಂದು ರೌಂಡು, ನಾವು ರೌಂಡ್ ಹೊಡಿತಾ ಇದ್ದೀವಿ. ಸ್ನಾನ ಮಾಡಿಸ್ತಾ ಇದೀವಿ ಗುಂಡುಗೆ. ಸರಿ ಸರಿ, ಮುಗಿಸ್ಕೊ. ಬರಲಾ? ಹುಷಾರು. ಹೋಗಿ ಬಂದ್ರ? ನಾವು ಓಡಾಡ್ತಾ ಇದೀವಿ. ವ್ಲಾಗಲ್ಲಿ ತೋರಿಸ್ತೀನಿ ನಿಂಗೆ ಏನಾಗಿದೆ ಅಂತ. ಯಾವ್ದಿದೆ ರೋಡ್ಗಳು ನಮ್ಮ ಏರಿಯಾಲಿ ಅಷ್ಟೇ ಗಾಯ್ಸ್. ಇದಿಷ್ಟು ಸದ್ಯಕ್ಕೆ. ಇನ್ನೇನಾದರೂ ಜೋರಾಗಿ ಮಳೆ ಗಿಳೆ ಹೊಡೆದ್ರೆ ಮತ್ತೆ ವ್ಲಾಗ್ ಮಾಡಿಬಿಡ್ತೀನಿ ಅಷ್ಟೇ.